ಸ್ಕಿಲ್ ಕಲಿಬೇಕು, ನನ್ನ ಹತ್ರ ಟೈಮ್ ಇಲ್ಲ. ವರ್ಕ್ಶಾಪ್ಸ್ ಹೋಗ್ಬೇಕು, ನನ್ನ ಹತ್ರ ಟೈಮ್ ಇಲ್ಲ. ಏನಾದ್ರೂ ಒಂದು ಮಾಡ್ಬೇಕು, ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿ 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 ರೀಸನ್ ಕೊಟ್ಟು 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 ನಿನ್ನ ಮೈಂಡಿಗೆ ನೀನ್ ಆ ತರ ಟ್ರೈನ್ ಮಾಡ್ತಾ ಇದೀಯಾ. ಹಂಗೇನಾದ್ರೂ ನೀನ್ ಮಾಡ್ತಾ ಇದೀಯಾ ಅಂದ್ರೆ ನೀನು ನಿನಗ್ ಮೋಸ ಮಾಡ್ಕೊಂತಾ ಇದೀಯಾ. ಆಮೇಲೆ ರಿಗ್ರೆಟ್ ಆಗೋಕ್ಕಿಂತ ಈ ಟೈಮ್ ಮ್ಯಾನೇಜ್ಮೆಂಟ್ ವಿಡಿಯೋ ಫುಲ್ ನೋಡು, ಸ್ಕಿಪ್ ಮಾಡ್ದೆ ನೋಡು. ನಿನ್ ಲೈಫ್ ಎಷ್ಟು ಚೇಂಜ್ ಆಗತ್ತೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿನಗೆ ಗೊತ್ತಾಗತ್ತೆ. ಈಗ ನಾವು ಪೊಮೊಡೋರೋ ಟೆಕ್ನಿಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಪೊಮೊಡೋರೋ ಟೆಕ್ನಿಕ್ ಇಂದ ನಿನ್ ಲೈಫ್ ತುಂಬಾ ಈಸಿಯಾಗಿ ಚೇಂಜ್ ಆಗುತ್ತೆ. ಈ ಟೆಕ್ನಿಕ್ ಇಂದ ನಿನ್ ಲೈಫ್ ಅಲ್ಲಿ ನಿನಗೆ ಗೊತ್ತಿಲ್ಲದೆ ಟೈಮ್ ನ ಹೇಗೆ ವ್ಯಾಲ್ಯೂ ಕೊಡೋದು ಅನ್ನೋದು ಗೊತ್ತಾಗತ್ತೆ. ಈ ಟೆಕ್ನಿಕ್ ಇಂದ ನಿನ್ ಲೈಫ್ ಅಲ್ಲಿ ನಿನಗೆ ಈಸಿಯಾಗಿ ಫೋಕಸ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗತ್ತೆ. ಪೊಮೊಡೋರೋ ಟೆಕ್ನಿಕ್ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಪಾಪ್ಯುಲರ್ ಟೆಕ್ನಿಕ್. ಈ ಟೆಕ್ನಿಕ್ ಕೆಲ 20 ವರ್ಷದ ಹಿಂದೆಯಿಂದ ಸ್ಟಾರ್ಟ್ ಆಯ್ತು. ಏನಂದ್ರೆ ಇವಾಗಿನ ಬಿಲಿನಿಯರ್ಸ್ ನೀನ್ ಏನ್ ನೋಡ್ತಿದ್ಯಲ್ಲ, ಇವಾಗಿಂದ ಬಿಲಿನಿಯರ್ಸ್ ಆಗಿರ್ಬೋದು, ಬಿಲಿನಿಯರ್ಸ್ ಆಗ್ಬೇಕು ಅನ್ಕೊಳ್ಳೋರಾಗಿರ್ಬೋದು, ಈ ಟೆಕ್ನಿಕ್ ನ ತುಂಬಾ ಫಾಲೋ ಮಾಡ್ತಾರೆ. ಈ ಟೆಕ್ನಿಕ್ ನ 1999ರಲ್ಲಿ ಫ್ರಾನ್ಸಿಸೋ ಸಿರಿಲೋ ಅನ್ನೋರು ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಈ ಐಡಿಯಾ ಬರುತ್ತೆ. ಹೇಗ್ ಬರುತ್ತೆ ಅಂದ್ರೆ, ಒಂದು ಟೊಮ್ಯಾಟೊ ಇಂದ, ಅವ್ರ ಅಡಿಗೆ ಮನೆಯಲ್ಲಿ ಇದ್ದ ಟೊಮ್ಯಾಟೊ ಇಂದ ಅವರಿಗೆ ಈ ಐಡಿಯಾ ಬರುತ್ತೆ. ಪೊಮೊಡೋರೋ ಅಂತ ತುಂಬಾ ಸತಿ ಹೇಳ್ತಾ ಇದ್ದೀನಿ. ಪೊಮೊಡೋರೋ ಅಂದ್ರೆ ಇಟಾಲಿಯನ್ ಭಾಷೆಯಲ್ಲಿ ಪೊಮೊಡೋರೋ ಅಂದ್ರೆ ಟೊಮ್ಯಾಟೊ ಅಂತ ಅರ್ಥ. ಈ ಪೊಮೊಡೋರೋ ಟೆಕ್ನಿಕ್ ನ ರಹಸ್ಯ ತಿಳ್ಕೊಳ್ಳೋಣ ಈಗ ನಾವು. ನೋಡು, ನೀನ್ ಏನಾದ್ರೂ ಒಂದು ಕೆಲಸ ಮಾಡ್ತೀಯ ಅಥವಾ ಓದ್ಬೇಕು ಅಂತಾನೆ ಕೂರ್ತೀಯ, ನಿನ್ ಸ್ವಲ್ಪ ಟೈಮ್ ಅಲ್ಲೇ ನಿನ್ ಮೈಂಡ್ ನೀನ್ ಡೈವರ್ಟ್ ಮಾಡ್ಕೊಂತೀಯ. ನಿನ್ನ ಮೈಂಡ್ ಆಟೋಮೆಟಿಕ್ ಆಗಿ ಡೈವರ್ಟ್ ಆಗತ್ತೆ. ನಿನ್ನ ಮೈಂಡ್ ಒಂದು ಸತಿ ಡೈವರ್ಟ್ ಆದ್ರೆ ಸಾಕು, ನೀನ್ ಕೆಲಸ ಮಾಡೋದು ನಿಲ್ಲಿಸ್ತೀಯ, ಓದೋದು ನಿಲ್ಲಿಸ್ತೀಯ. ಈ ಟೆಕ್ನಿಕ್ ನೀನ್ ಯೂಸ್ ಮಾಡೋದ್ರಿಂದ ನಿನ್ನ ಅಟೆನ್ಷನ್ ಲೆವೆಲ್ ಇನ್ಕ್ರೀಸ್ ಆಗತ್ತೆ, ನಿನ್ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗತ್ತೆ. ಈ ಟೆಕ್ನಿಕ್ ಇಂದ ಆ ತರ ಆಗತ್ತೆ, ಈ ಟೆಕ್ನಿಕ್ ಇಂದ ಈ ತರ ಆಗತ್ತೆ ಅಂತ ಅವಾಗಿಂದ ಹೇಳ್ತಿದ್ಯಾ ಗುರು. ಈ ಟೆಕ್ನಿಕ್ ಏನು ಅಂತ ಸ್ವಲ್ಪ ಹೇಳು ಗುರು ಅಂತ ನಿನ್ ಮನ್ಸಲ್ಲಿ ನೀನ್ ಅನ್ಕೊಂಡಿರೋದು ನನಗೆ ಗೊತ್ತು. ಹೇಳ್ತೀನಿ ಕೇಳಿಸ್ಕೊ. ನೋಡು, ಈ ಟೆಕ್ನಿಕ್ ನ ಯೂಸ್ ಮಾಡಕ್ಕೆ ನೀನ್ ಕೆಲವೊಂದು ವಸ್ತುಗಳನ್ನ ತಗೋಬೇಕಾಗತ್ತೆ. ತುಂಬಾ ಕಾಸ್ಟ್ಲಿ ಐಟಮ್ಸ್ ಏನು ಅಲ್ಲ. ಒಂದು ಪೆನ್ನು, ಪೇಪರು, ಆಮೇಲೆ ಒಂದು ಟೈಮರು. ಆ ಟೈಮರ್ ಮಾತ್ರ ಇರಲೇಬೇಕು. ಅದೇ ನಿನಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು. ನಾನು ಇವಾಗ ಹೇಳೋ ವಸ್ತುಗಳು ನೀನ್ 100% ಈ ಟೆಕ್ನಿಕ್ ಯೂಸ್ ಮಾಡಬೇಕು ಅಂದ್ರೆ ನೀನ್ ಇದನ್ನ ಯೂಸ್ ಮಾಡ್ಲೇಬೇಕು. ಸರಿ, ಇವಾಗ ಏನಂದ್ರೆ, ನೀನ್ ಒಂದು ಪೆನ್ನು ಪೇಪರ್ ತಗೊಂಡಿದ್ಯಲ್ವಾ, ಪೆನ್ನು ಪೇಪರ್ ಅಲ್ಲಿ ನೀನ್ ಇವತ್ತು ಏನು ಟಾಸ್ಕ್ ಕಂಪ್ಲೀಟ್ ಮಾಡ್ತಿದ್ಯಾ ಅನ್ನೋದನ್ನ ಬರೀ. ಫಸ್ಟ್ ಏನೇನ್ ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು, ಏನೇನ್ ಟಾಸ್ಕ್ ಇಂಪಾರ್ಟೆಂಟ್ ಅನ್ನೋದನ್ನ ನೀನ್ ಒಂದು ಪೇಪರ್ ಅಲ್ಲಿ ನೀಟಾಗಿ ಪಿನ್ ಟು ಪಿನ್ ನೀಟಾಗಿ ಬರ್ಕೋ. ಎಕ್ಸಾಂಪಲ್ ಹೇಳ್ತೀನಿ ನೋಡು, ನೀನು ಒಬ್ಬ ಸ್ಟೂಡೆಂಟ್ಸ್ ಆದ್ರೆ ಒಂದು ಸಬ್ಜೆಕ್ಟ್ ತಗೋ. ಒಂದು ಸಬ್ಜೆಕ್ಟ್ ಅಲ್ಲಿ ಇಷ್ಟು ಚಾಪ್ಟರ್ ನಾನು ಇವತ್ತು ಕಂಪ್ಲೀಟ್ ಮಾಡ್ತೀನಿ, ಇಷ್ಟು ಚಾಪ್ಟರ್ ನಾನು ಕಂಪ್ಲೀಟ್ ಮಾಡಬೇಕು, ಇಷ್ಟು ಚಾಪ್ಟರ್ ನಾನು ಕಂಪ್ಲೀಟ್ ಆಗ್ಲೇಬೇಕು. ಏನಕ್ಕಂದ್ರೆ ನಾಳೆ ಎಕ್ಸಾಮ್ ಇದೆ, ನಾಡಿದ್ದು ಎಕ್ಸಾಮ್ ಇದೆ, ಯಾವ್ದಾದ್ರು ಎಕ್ಸಾಮ್ ಇದೆ ಅನ್ಕೋ. ಆ ಟೈಮಲ್ಲಿ ನೀನ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಈ ಮೆಥಡ್ ನ ನೀನ್ ಯೂಸ್ ಮಾಡಿದ್ರೆ 100% ನಿಜವಾಗ್ಲೂ ನಿನ್ಗೆ ಆಗೇ ಆಗತ್ತೆ, 100% ಆಗತ್ತೆ. ಅದೆಲ್ಲ ಏನೇನ್ ಚಾಪ್ಟರ್ ಇದೆ, ಏನೇನ್ ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ನೀನು ಒಂದು ಪೇಪರ್ ಅಲ್ಲಿ ಬರೀತೀಯ. ಬರ್ದಾದ್ಮೇಲೆ ಇವಾಗ ನೀನ್ ಫಾರ್ ಎಕ್ಸಾಂಪಲ್ ನೀನ್ ಇವಾಗ ಓದ್ತಾ ಇಲ್ಲ, ನೀನು ಜಾಬ್ ಮಾಡ್ತಿದ್ಯಾ ಅಥವಾ ಏನೋ ಒಂದು ಮಾಡ್ತಿದ್ಯಾ ಅನ್ಕೋ, ನೀನೊಂದು ಕೆಲಸ ಮಾಡ್ತಿದ್ಯಾ ಅನ್ಕೋ. ಈ ಟೈಮಲ್ಲಿ ಇಷ್ಟು ಟೈಮ್ ಪೀರಿಯಡ್ ಅಲ್ಲಿ ನಾನು ಕೆಲಸ ಮಾಡ್ಲೇಬೇಕು, ಈ ಟೈಮಲ್ಲಿ ಇಷ್ಟು ಪೀರಿಯಡ್ ಅಲ್ಲಿ ನಾನು ಕೆಲಸ ಮಾಡ್ಲೇಬೇಕು ಅನ್ನೋದನ್ನ ನೀನು ಒಂದು ಪೇಪರ್ ಅಲ್ಲಿ ನೀಟಾಗಿ ಬರ್ಕೋ. ಇನ್ನೊಂದು, ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಟಾಸ್ಕ್ ಗಳೆಲ್ಲ ಬರ್ಕೊಂಡು ನೀನ್ ಇನ್ನೇನ್ ಸ್ಟಾರ್ಟ್ ಮಾಡ್ತೀಯಲ್ಲ, ಆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನ ಮೈಂಡ್ ಅಲ್ಲಿ ನೀನು ಡೈವರ್ಟ್ ಆಗೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಡೈವರ್ಟ್ ಆಗಲ್ಲ ಅಂತ ನೀನ್ ಮನ್ಸಲ್ಲಿ ಮೈಂಡ್ ಟ್ರೈನ್ ಮಾಡ್ಕೋಬೇಕು. ನೀನ್ ಫಾರ್ ಎಕ್ಸಾಂಪಲ್ ಓದ್ತಾ ಇದೀಯಾ ಅಂದ್ರೆ ಒಂದು ಸೈಲೆಂಟ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು, ನೀನ್ ಒಬ್ನೇ ಕೂತ್ಕೊಂಡು ಒಂದು ಸೈಲೆಂಟ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಓದಕ್ ಸ್ಟಾರ್ಟ್ ಮಾಡು. ಓದಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟೈಮರ್ ಅಂತ ಹೇಳಿದ್ನಲ್ಲ, ಟೈಮರ್ ಅಲ್ಲಿ 25 ನಿಮಿಷ, ಏನು 25 ಮಿನಿಟ್ಸ್ ಟೈಮರ್ ನ ಆನ್ ಮಾಡ್ಕೋ. ಟೈಮರ್ ನ ಆನ್ ಮಾಡ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ತೀಯ ಅನ್ಕೋ. ಓದ್ತೀಯ ಹಿಂಗೆ ಡೂ ಅಂತ ಓದ್ತಾ ಇರ್ತೀಯ. ಟಕ್ ಅಂತ ನಿಗೊಂದು ನೋಟಿಫಿಕೇಶನ್ ಬರುತ್ತೆ, ಕರೆಕ್ಟಾ? ಫೋನ್ ನೋಟಿಫಿಕೇಶನ್ ಬಂದಿದ ತಕ್ಷಣ ಫೋನ್ ಟಪ್ ಅಂತ ತಗೊಂತೀಯ. ಫೋನ್ ತಗೊಂಡು ಹೋಗ್ತೀಯ. ಮುಗೀತು, ಮೈಂಡ್ ಡೈವರ್ಟ್ ಆಯ್ತು, ಮುಗ್ದೆ ಹೋಯ್ತು ನಿನ್ ಕತೆ. ರಪ್ಪ ತೆಗಿತೀಯ. ಇಲ್ಲ ಫೋನ್ ಬರುತ್ತೆ, ಇಲ್ಲ ನಿನ್ ಮೈಂಡ್ ಅಲ್ಲೇ ಥಾಟ್, ಅಯ್ಯೋ ನಾನು ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ, ಅಯ್ಯೋ ನಾನು ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ. ಈ ತರ ಥಾಟ್ಸ್ಗಳು ಬಂದಾಗ ಮತ್ತೆ ಅದನ್ನೇ ಪೇಪರ್ ಅಲ್ಲಿ ಬರ್ಕೋ. ಆ ಥಾಟ್ಸ್ ನ ಬಂದಿದ ತಕ್ಷಣ ಬರ್ಕೋ. ಆ ಥಾಟ್ಸ್ ಇಂದ ಅವಾಯ್ಡ್ ಮಾಡು, ಮತ್ತೆ ಓದಕ್ ಸ್ಟಾರ್ಟ್ ಮಾಡು. ಹಿಂಗ್ ನೋಟಿಫಿಕೇಶನ್ ಬರುತ್ತಾ, ಬೇಡ. ಈ 25 ನಿಮಿಷ ನೀನ್ ಮುಟ್ಟೋದೇ ಬೇಡ ಫೋನ್ ಗುರು. ನೀನ್ ಏನು ಗುರು ಮುಟ್ತೀಯಾ? 25 ನಿಮಿಷ ನೀನ್ ಚಾಲೆಂಜ್ ಆಗ್ತಾ ಇದೀನಿ ಗುರು. ಈ 25 ನಿಮಿಷ ನೀನ್ ಮುಟ್ಟಕ್ಕೆ ಹೋಗ್ಬೇಡ. ಏನಕ್ಕೆ ಮುಟ್ತೀಯಾ? ಈ
25 ನಿಮಿಷ ಏನು, ಈ 25 ನಿಮಿಷ ಸೀರಿಯಸ್ ಆಗಿ ಓದೋ ಕಡೆ ಗಮನ ಕೊಡು, ಅಥವಾ ನೀನ್ ಕೆಲಸ ಮಾಡೋ ಕಡೆ ಗಮನ ಕೊಡು. ಈ 25 ನಿಮಿಷ ಫ್ಯೂಚರ್ ನ ಡಿಸೈಡ್ ಮಾಡುತ್ತೆ. ಈ 25 ನಿಮಿಷ ನಿನ್ನ ಕರಿಯರ್ ನ ಡಿಸೈಡ್ ಮಾಡುತ್ತೆ. ಈ 25 ನಿಮಿಷ ಈ 25 ನಿಮಿಷ ನಿನ್ನೆ ಡಿಸೈಡ್ ಮಾಡುತ್ತೆ. ಏನೋ ನಿನ್ನೆ ಡಿಸೈಡ್ ಮಾಡುತ್ತೆ. ನೋಡು, ಇವಾಗ 25 ನಿಮಿಷ ಆಯ್ತು ಗುರು, 25 ನಿಮಿಷ ಆಯ್ತು. 25 ನಿಮಿಷ ಆದ್ಮೇಲೆ ಏನ್ ಮಾಡೋದು? ಈ 25 ನಿಮಿಷ ಆದ್ಮೇಲೆ ಒಂದು 10 ನಿಮಿಷ, 5 ನಿಮಿಷ ಅಥವಾ 10 ನಿಮಿಷ ಒಂದು ಬ್ರೇಕ್ ತಗೋ ಬ್ರೇಕ್ ತಗೊಂಡು ಮತ್ತೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಲ್ಲ. ನಿನ್ನ ಮೈಂಡ್ ಎಲ್ಲೂ ಡೈವರ್ಟ್ ಆಗದೆ ಇರೋ ತರ ಬ್ರೇಕ್ ತಗೋ. ಒಂದು ವಾಕ್ ಹೋಗು. ಏನ್ ಗುರು ಆಗತ್ತೆ ನಿನಗೆ? ಸಣ್ಣ ಆದ್ರೂ ಆಗ್ತೀಯ, ಕ್ಯಾಲರೀಸ್ ಆದ್ರೂ ಬರ್ನ್ ಆಗತ್ತೆ. ವಾಕಿಂಗ್ ನಿನ್ ಕೈಯಲ್ಲಿ ಆಗಲ್ಲ, ಫೋನ್ ನೋಡ್ದೆ ಇರಕ್ ನಿನ್ ಕೈಯಲ್ಲಿ ಆಗಲ್ಲ, ಫೋನ್ ತೆಗಿಲೇಬೇಕು, ಫೋನ್ ನೋಡ್ಲೇಬೇಕು ಅಂದ್ರೆ ನನ್ನ ವಿಡಿಯೋಸ್ ನೋಡು ಗುರು. ನಿನ್ಗೆ ನನ್ನ ವಿಡಿಯೋಸ್ ನೋಡು, ಮೋಟಿವೇಟ್ ಆಗ್ತೀಯಾ? ಅಥವಾ ಏನಾದ್ರೂ ಒಂದು ವಿಷಯ ತಿಳ್ಕೊಂತೀಯಾ? ಕ್ರಿಂಜ್ ಕಾಂಟೆಂಟ್ ಅಂತೂ ಮಾಡಲ್ಲ, ಪ್ರೊಡಕ್ಟಿವ್ ಕೆಲಸ ಮಾಡ್ತೀನಿ, ಪ್ರೊಡಕ್ಟಿವ್ ಕಾಂಟೆಂಟ್ ಮಾಡ್ತೀನಿ. ಮತ್ತೆ ಆ ಬ್ರೇಕ್ 5 ರಿಂದ 10 ನಿಮಿಷ ತಗೊಂಡು ಮತ್ತೆ 25 ನಿಮಿಷ ಸ್ಟಾರ್ಟ್ ಮಾಡಿ ನಿನ್ ಕೆಲಸ. ಮತ್ತೆ ರೊಟೇಷನ್ ತರ ಹಾಗೆ ಬ್ರೇಕ್ ತಗೋ, 25 ನಿಮಿಷ ಕೆಲಸ ಮಾಡು, ಬ್ರೇಕ್ ತಗೋ, 25 ನಿಮಿಷ ಕೆಲಸ ಮಾಡು, ಬ್ರೇಕ್ ತಗೋ, 25 ನಿಮಿಷ ಕೆಲಸ ಮಾಡು. ನೋಡು, ಈ ತರನೇ 5 ರೌಂಡ್ 10 ರೌಂಡ್ ಮಾಡು. ನಿನಗೆ ಗೊತ್ತಿಲ್ಲದೆ ನೀನೇ ಚೇಂಜ್ ಆಗ್ತೀಯಾ, ನೀನೇ ಬದಲಾಗ್ತೀಯಾ. ನನ್ ಮಾತ್ ಕೇಳೋದ್ ಮಾತ್ರ ಅಲ್ಲ, ಅದನ್ನ ಲೈಫ್ ಅಲ್ಲಿ ಅಪ್ಲೈ ಮಾಡು. ಏನಕ್ಕೆ 3 ಸತಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ನೀನ್ ಅಪ್ಲೈ ಮಾಡ್ತಾ ಇಲ್ಲ. ಎಲ್ಲಿವರೆಗೂ ನೀನು ಆ ರೌಂಡ್ ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ನಿನ್ನ ಟಾಸ್ಕ್ ಕಂಪ್ಲೀಟ್ ಆಗೋವರೆಗೂ ಆ ರೌಂಡ್ ನ ಕ್ಲಿಯರ್ ಮಾಡ್ಲೇಬೇಕು. ಇದು ಚಾಲೆಂಜ್. ಒಂದ್ ರೌಂಡ್ 25 ನಿಮಿಷ ಓದಿ ಬ್ರೇಕ್ ತಗೊಂಡು ಇನ್ನೊಂದು ಮಹಾ ಅಂದ್ರೆ ಇನ್ನೊಂದು 25 ನಿಮಿಷ ತಗೊಂಡು ಸುಮ್ನೆ ಇರೋದಲ್ಲ. ಆ ಟಾಸ್ಕ್ ಕಂಪ್ಲೀಟ್ ಆಗೋವರೆಗೂ ನೀನ್ ಮಾಡ್ಲೇಬೇಕು. ಇದು ನಿನ್ನ ಕರ್ತವ್ಯ ಅಲ್ಲ ಗುರು, ಇದು ನಿನಗೆ ಚಾಲೆಂಜ್. ಇದು ನಾನ್ ಬಿಸಾಕ್ತಾ ಇರೋ ಚಾಲೆಂಜ್. ನೀನ್ ಮಾಡ್ತೀಯೇನೋ? ನಿನ್ ಕೈಯಲ್ಲಿ ಆಗತ್ತೇನೋ? ನಿನಗಿಲ್ಲಿ ಒಂದು ಡೌಟ್ ಬರ್ಬೋದು, ಏನು ಗುರು ಇವನು 25 ನಿಮಿಷನೇ ಅಂತಿದ್ದಾನೆ ಅಂತ ನಿನ್ಗೊಂದು ಡೌಟ್ ಬರ್ಬೋದು. ಈ 25 ನಿಮಿಷ ಏನಕ್ಕೆ ಅಂದ್ರೆ ರಿಸರ್ಚ್ ಪ್ರಕಾರ, ಹ್ಯೂಮನ್ ಸೈಕಾಲಜಿ ರಿಸರ್ಚ್ ಪ್ರಕಾರ ಒಬ್ಬ ನಾರ್ಮಲ್ ಆವರೇಜ್ ಮನುಷ್ಯ 25 ನಿಮಿಷ ಮಾತ್ರ ಒಂದು ಕಡೆ ಕಾನ್ಸಂಟ್ರೇಟೆಡ್ ಆಗಿ ಕೂರ್ಬಹುದು, ಒಂದು ಕಡೆ ಕಾನ್ಸಂಟ್ರೇಟೆಡ್ ಆಗಿ ಕೆಲಸ ಮಾಡ್ತಾನೆ. 25 ನಿಮಿಷ ಮಾತ್ರ. ಅದಾದ್ಮೇಲೆ ಅವನಿಗೆ ಬ್ರೇಕ್ ಬೇಕೇ ಬೇಕು. ನೀನ್ ಡೈವರ್ಟ್ ಆಗ್ತಾ ಇರೋದು ಕೂಡ ಅಲ್ಲೇ. ಒಂದು ಚೂರು ಡೈವರ್ಟ್ ಆದ್ರೆ ರಪ್ಪ ಹೋಗ್ತೀಯ ನೀನು. ಈ ತರ ಆಗ್ಬಾರ್ದು ಅಂದ್ರೆ ಈ ಟೆಕ್ನಿಕ್ ಒಂದ್ಸತಿ ಫಾಲೋ ಮಾಡಿ ನೋಡು. ಏನೇನೋ ಯಾರ್ಯಾರನೋ ಫಾಲೋ ಮಾಡ್ತೀಯಂತೆ, ಈ ಟೆಕ್ನಿಕ್ ಒಂದ್ಸತಿ ಫಾಲೋ ಮಾಡಿ ನೋಡು, ನಿನಗೆ ಗೊತ್ತಾಗುತ್ತೆ. ವರ್ಕ್ ಆದ್ರೆ ಸೂಪರ್, ವರ್ಕ್ ಆಗಿಲ್ಲದಂದ್ರೆ ಥೂ ಅಂತ ನನ್ನೇ ಹೋಗಿ. ಹೆಸರು ನೆನ್ಪಿಟ್ಕೋ, ಶನಾಯ್ ಅಂದ್ರೆ ನಾನಲ್ಲ ನೀನು.